ಗಂಡ ಹೆಂಡತಿ ಅನ್ನೋ ವಿಷಯಕ್ಕೆ ಬಂದಾಗ ಯಾವಾಗಲೂ ಉತ್ತರ ದಕ್ಷಿಣ ಧ್ರುವಗಳು ಒಟ್ಟಿಗೆ ಸೇರುತ್ತವಂತೆ. ಅದೇನೋ ನಮ್ಮ ವಿಷಯದಲ್ಲಿ ಇಂಟ್ರೆಸ್ಟ್ ಎಲ್ಲ ಸುಮಾರೆಲ್ಲ ಒಂದೇ ಇದೆ. ಟಿ ವಿ ನೋಡ್ಬೇಕಾದ್ರು ಅಷ್ಟೇ, ಒಬ್ರಿಗೆ ಸ್ಪೋರ್ಟ್ಸು ಒಬ್ರಿಗೆ ಇದು ಅವೆಲ್ಲ ಇಲ್ಲ, ಇಬ್ರು ಒಂದೇ ನೋಡ್ತಿರ್ತೀವಿ ಚಾನೆಲ್ ಹಾಕ್ಕೊಂಡು. ಅಂದರೆ ಯಾವುದೇ ಇರ್ಬೋದು, ಸಮ್ ವೆಬ್ ಸೀರೀಸ್ ಇರ್ಬೋದು, ಯಾವುದೇ ಇದ್ರೂ ಒಟ್ಟಿಗೆ ನೋಡ್ತೀವಿ. ಫುಡ್ ವಿಷಯದಲ್ಲಂತೂ ಇಬ್ಬರು ಮಹಾನ್ ಫ್ಲೆಕ್ಸಿಬಲ್, ಇಬ್ರಿಗೂ ಅದೇ ಥರ ಬೇಕು. ಇಬ್ರಿಗೂ ಸಿಂಪ್ಲಿಸಿಟಿ ಇಷ್ಟ, ಅಥವಾ ಏನೋ ಹಂಗಿರ್ಬೇಕು ಹಿಂಗಿರ್ಬೇಕು ಅವೆಲ್ಲ ಎಲ್ಲ ಸಿಂಪಲ್ ಲಿವಿಂಗ್ ಅನ್ನೋದು. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ನಮ್ಮಲ್ಲಿ ಅದೊಂದು ಹೊಂದಾಣಿಕೆ ಇದೆ. ನನಗೆ ರಾಘವೇಂದ್ರ ಗುಡಿ ಅವರು ಹೇಳ್ತಾ ಇದ್ರು, ಗುರು ಅವರು ಎಷ್ಟು ಆರಾಮಿದ್ದಾರೆ ಅಂತ ಹೇಳಿದ್ರೆ, ಇವಾಗ ಸ್ಟುಡಿಯೋದಲ್ಲಿ ಶೂಟ್ ಇದೆ ಅಂತ ಹೇಳಿದ್ರೆ ಅವ್ರು ಸೀದಾ ಮನೆಯಿಂದ ಶೂಸ್ ಹಾಕೊಂಡು ಆರಾಮಾಗಿ ನಡ್ಕೊಂಡು ಬಂದ್ಬಿಡ್ತಾರೆ ಅಂತ. ಅಂಡ್ ಗಿವನ್ ಅ ಚಾಯ್ಸ್ ಆನ್ ಶಾರ್ಟ್ಸ್ ಅಲ್ಲೇ ಬರೋದು, ಅಷ್ಟು ಈಸಿ. ಆ್ಯಂಡ್ ನಡಿಗೆ ಹೌದು, ನಮ್ಗೆ ಎಲ್ಲ ಅವಕಾಶ ಸಿಕ್ಕರೂ ನಡೀತಾ ಇರ್ತೀವಿ. ಅದರಿಂದ ಎಷ್ಟೋ ಸಲ ಇನ್ಫ್ಯಾಕ್ಟ್ ಗಿರಿನಗರ ಮನೆ, ಸೊ ಗಾಂಧಿ ಬಜಾರ್ ವಿದ್ಯಾರ್ಥಿ ಭವನ್ಗೆ ಹೋಗ್ಬೇಕಂದ್ರೆ ಎಷ್ಟೋ ಸಲ ಬೆಳಗ್ಗೆ ಫಸ್ಟ್ ನಡ್ಕೊಂಡು ಹೋಗಿ ತಿನ್ಕೊಂಡು ಆಮೇಲೆ ಬರೋದು. ಅವ್ನ ಫ್ರೆಂಡ್ಸ್ ಜೊತೆ ಎಷ್ಟೋ ಸಲ ಪ್ಲ್ಯಾನ್ ಮಾಡ್ತಾನೆ ಬ್ರೇಕ್ಫಾಸ್ಟ್ ಆ್ಯಂಡ್ ಇದು ಅಂತ. ಸೊ ಅದಕ್ಕೆ ಮುಂಚೆ ಲಾಲ್ಬಾಗ್ ಹೋಗಿ ಒಂದಿಷ್ಟು ವಾಕ್ ಮಾಡಿ ಆಮೇಲೆ ಹೋಗಿ ದೋಸೆ ತಿನ್ಕೊಂಡು ಬರೋದು. ಹಾಗೆ ನನಗೆ ಒಂದು ಸೀನ್ ನೆನಪಾಗ್ತದೆ ಒಂದು ಕಾರ್ಯಕ್ರಮದ್ದು. ಅಭಿಷೇಕ್ ಮತ್ತು ರಿತೇಶ್ ದೇಶ್ಮುಖ್ ಹೇಳ್ತಾ ಇರ್ತಾರೆ ಅಕ್ಷಯ್ ಕುಮಾರ್ ಬಗ್ಗೆ. ಸೊ ಅವರು ಫುಲ್ ದಿನ ಪೂರ್ತಿ ಶೂಟ್ ಮಾಡಿ ಆದಮೇಲೆ ಸೈಕ್ಲಿಂಗಲ್ಲಿ ವಾಪಸ್ ನಮ್ಮ ಜಾಗಕ್ಕೆ ಹೋಗೋಣ, 30-40 ಕಿಲೋಮೀಟರ್, ಸೈಕಲ್ ಇಲ್ಲ ಅದನ್ನ ನಡ್ಕೊಂಡು ಹೋಗೋಣ ಅನ್ನೋ ಥರ ಮಾತಾಡ್ತಾರೆ. ಓಕೆ, ತುಂಬ ನಡ್ಕೊಂಡು ಹೋಗಿದ್ದೀವಿ, ಬರ್ತಾ ಇದ್ದಂಗೆ ಸ್ವಿಮ್ಮಿಂಗ್ ಹೋಗೋಣ ಅಂತ. ಅದಾದಮೇಲೆ ಬಟರ್ ಚಿಕನ್ನೋ ಇನ್ನೇನೋ ಸಿಗುತ್ತೆ ಅಂತ ಹೇಳಿದ್ರೆ ಇಲ್ಲ, ಎಲ್ಲ ಬಾಯ್ಲ್ಡ್ ವೆಜಿಟೇಬಲ್ಸ್ ಅದು ಇದು ಅಂತ. ನಾನು ಯಾಕೆ ಪ್ರಶ್ನೆ ತಗೊಂಡೆ ಅಂದರೆ, ನಿಮ್ಮ ಸ್ನೇಹಿತರು ಯಾವಾಗಾದ್ರೂ ಹಿಂಗೆ ಇದು ಮಾಡ್ತಾರ, ರೇಗ್ಸೋದಿದೆಯಾ ವಾಕಿಂಗ್ ಬಗ್ಗೆ? ಓ ಮೈ ಗಾಡ್, ಇವರಿಬ್ರು ಎಷ್ಟು ವಾಕ್ ಮಾಡ್ತಾರೆ ಅಲ್ಲ, ಅದು ಹೇಳ್ತಿರ್ತಾರೆ. ಕ್ರೇಜಿ ಅನ್ನೋರು ಇರ್ತಾರೆ, ಕೆಲವರು ಇನ್ನು ನಮ್ಗಿಂತ ಜಾಸ್ತಿ ಮಾಡೋರು ಇರ್ತಾರೆ. ಅವ್ರು ನೋಡ್ರೆ ನಾವೇ ಮಾಡ್ತಿಲ್ವಲ್ಲ ಅನ್ಸುತ್ತೆ. ಸೊ ಇಲ್ಲ, ಫ್ರೆಂಡ್ಸ್ ಆ ಥರ ಜನರಲಿ ಏನು ರೇಗ್ಸಲ್ಲ. ಬಟ್ ಹೇಳ್ತಾರೆ ಅಫ್ಕೋರ್ಸ್, ಎಲ್ಲಿ ಬೇಕಾದ್ರೂ ನಡ್ಕೊಂಡು ಹೊರಟ್ಬಿಡ್ತಾರೆ ಅಂತ ಅಷ್ಟೇ. ನಾನು ಮನೆ ಹತ್ರ ಅದಕ್ಕೆ ಸಲೀಸಾಗಿ ನಡ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತೀನಿ. ಏನು ಸಾಮಾನು ತರಬೇಕಂದ್ರೆ ಅಲ್ಲಿ ಪಕ್ಕದಲ್ಲಿ ಹೋಗಿ ತಂದ್ಬಿಡೋದು ಎಲ್ಲ. ಲವ್ಲಿ. ಸಿನಿಮಾ ವಿಷಯಕ್ಕೆ ಬರೋದಾದರೆ, ಆಗಿನ ಸಿನಿಮಾಸಿಗೂ ಈಗಿನ ಸಿನಿಮಾಸಿಗೂ ಏನು ವ್ಯತ್ಯಾಸ ಅನಿಸುತ್ತೆ? ಸಿನಿಮಾಗಳು ಅಂದರೆ ಈಗ ನಾನು ಆ ವಿಷಯದಲ್ಲಿ ಒಂಥರ ಲಕ್ಕಿ ಅಂತಲೂ ಅನ್ಬೋದು. 2 ಥರದ್ದು ನೋಡಿದೆ. ಅಂದರೆ ಆವಾಗ ರೀಲು ಅದನ್ನು ಇದು ಮಾಡಿ ಎಷ್ಟು ಕಷ್ಟ ಇರ್ತಿತ್ತು, ಈಗ ಡಿಜಿಟಲ್ಲು, ಆ 2 ಯುಗನೂ ನೋಡ್ದಂಥೋಳು, ಆ ಟ್ರಾನ್ಸಿಷನ್ನು ಎಲ್ಲ. ಆಗ ಅಫ್ಕೋರ್ಸ್ ಕಥೆಗೆ ತುಂಬಾ ಒಂದು ಪ್ರಾಮುಖ್ಯತೆ ಇರ್ತಿತ್ತು. ಆಮೇಲೆ ಮೇಯ್ನ್ಲಿ ನಾನು ಅಬ್ಸರ್ವ್ ಮಾಡಿರೋದು, ಅವಾಗೆಲ್ಲ ಒಂದು ಸೆಟ್ ಸ್ಕೆಡ್ಯೂಲ್ ಇರೋದು. ಅಂದರೆ ಡೈರೆಕ್ಟ್ರೂ ಎಲ್ಲಿ ನಾವಿವಾಗೆಲ್ಲ ಅಂದರೆ ಆ್ಯಕ್ಟ್ ಮಾಡಿದ ತಕ್ಷಣ ಹೋಗಿ ಮಾನಿಟ್ರಲ್ಲಿ ನೋಡ್ಬೋದು, ಆವಾಗ ಅದಕ್ಕೆಲ್ಲ ಅವಕಾಶ ಇರಲಿಲ್ಲ. ಎಲ್ಲಿ ಕ್ಯಾಮ್ರಾಮನ್ ಏನು ನೋಡ್ತಾರೋ ಅವರು ಕ್ಯಾಮ್ರಾ ಕಣ್ಣು ಮೂಲಕ ಅದೇ ಡಿಸಿಷನು. ಡೈರೆಕ್ಟ್ರು ಹೇಗೆ ಆ್ಯಕ್ಟ್ ಮಾಡ್ತಿದ್ದೀವಿ ನೋಡ್ತಿದ್ರು, ಬಟ್ ಕ್ಯಾಮ್ರಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನ ಕ್ಯಾಮ್ರಾಮನ್ ಏನು ಹೇಳ್ತಾರೋ ಅದನ್ನು ಒಪ್ಕೋತಿದ್ರು. ಯಾಕೆಂದರೆ ಅವಾಗೆಲ್ಲ ಮಾನಿಟರ್ಸ್ ಇರ್ತಿರಲಿಲ್ಲ, ರೀಲ್ ಅಲ್ವಾ. ಇವತ್ತಿನ ಇದರಲ್ಲಿ ನನಗೆ ಅದೊಂದು ಕೆಲವು ಸಲ ಅನ್ನಿಸ್ತಾ ಇರುತ್ತೆ, ಅಂದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಎಷ್ಟೋ ಸಲ ಸಿನಿಮಾಗಳಲ್ಲಿ ಅಂತ, ಅಂದರೆ ಶೂಟಿಂಗ್ನಲ್ಲಿ. ಬಿಕಾಸ್ ಎಲ್ಲರೂ ಮಾಡ್ತಾರೆ, ತಕ್ಷಣ ಹೋಗ್ತಾರೆ, ಮಾನಿಟ್ರಲ್ಲಿ ನೋಡ್ತಾರೆ, ಮತ್ತೆ ಸರಿ ಇಲ್ಲ ಮತ್ತೆ ಇನ್ನೊಂದು ಸಲ ಮಾಡು, ಆಮೇಲೆ ಈ ಆ್ಯಂಗಲಿಂದನೂ ತೊಗೊಳ್ಳೋಣ, ಈ ಕಡೆಯಿಂದನೂ ತೊಗೊಳ್ಳೋಣ, ಅಂದರೆ ಆಪ್ಷನ್ ಇದೆ ಹಾಗೆ. ಆವಾಗ ಒಂಥರ ವಿ ಹ್ಯಾಡ್ ಟು ಬಿ ವೆರಿ ಕೇರ್ಫುಲ್. 1-2-4 ರಿಹರ್ಸಲ್ ಮಾಡಿದ್ರು ಪರಲ್ಲ, ಆದಷ್ಟು ಒಂದು ಟೇಕಲ್ಲಿ ಮುಗಿಸೋ ಹಾಗೆ. ಯಾಕೆಂದರೆ ಫಿಲ್ಮ್ ರೀಲ್ ತುಂಬ ಎಕ್ಸ್ಪೆನ್ಸಿವ್ ಇರ್ತಿತ್ತು ಅಂತ. ಸೊ ಆ ಥರದ್ದು ಸಾಕಷ್ಟು ಡಿಫ್ರೆನ್ಸ್ ಇದೆ. ಬಟ್ ಐ ಥಿಂಕ್ ಆ್ಯಕ್ಟಿಂಗ್ ವಿಷಯಕ್ಕೆ ಬಂದರೆ ಸ್ವಲ್ಪ ನ್ಯಾಚುರಲ್ ಆ್ಯಕ್ಟಿಂಗ್ ಇವಾಗ ಜಾಸ್ತಿ ಅನಿಸುತ್ತೆ. ಅಂದರೆ ತೀರಾ ಹಳೆ ಸಿನಿಮಾಗಳು ನೀವು ನೋಡಿದ್ರೆ ಇವತ್ತಿಗೆ, ನಾ ಮಾಡ್ತಿದ್ದ ಕಾಲ ಇನ್ನೂ ತುಂಬ ಹಿಂದೆ ಬ್ಲ್ಯಾಕ್ ಆ್ಯಂಡ್ ವೈಟು, ಅಥವಾ ಅದಕ್ಕಿಂತ ಸ್ವಲ್ಪ ಕಲರ್ ಶುರು ಆದಾಗಿನ ಆ್ಯಕ್ಟಿಂಗ್ ಹೇಗಿರ್ತಿತ್ತೋ ಅದಕ್ಕೂ ಇವತ್ತಿಗೂ ಮೇಕಪ್ ಆಗಲಿ ಅವೆಲ್ಲ ಸ್ವಲ್ಪ ನ್ಯಾಚುರಲ್ ಆಗಿದೆ. ಬಟ್ ಹಾಗೆ ಎಲ್ಲ ಚೇಂಜಸ್ ಇದ್ದೇ ಇರುತ್ತೆ. ಕಥೆಗಳಿಗೆ ಐ ಥಿಂಕ್ ನನಗೆ ಅನ್ಸೋದು ಇನ್ನೂ ಒಂಚೂರು, ಅವಾಗೆಲ್ಲ ನಮ್ಮ ಕನ್ನಡದಲ್ಲೇ ಎಷ್ಟೊಂದು ಕಾದಂಬರಿ ಆಧಾರಿತ ಸಿನಿಮಾಗಳು ಬರ್ತಿತ್ತು, ಇವಾಗ ಅವೆಲ್ಲ ಆಲ್ಮೋಸ್ಟ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಯಾವುದೋ ಒಂದು ಫಾರ್ಮುಲಾ ಇಟ್ಕೊಂಡು ಅಷ್ಟೇ ಮಾಡ್ತಿರ್ತೀವಿ ಅಂತಾರೆ. ಸೊ ಅದೊಂಚೂರು ಬದಲಾವಣೆಗಳಾದರೆ ಚೆನ್ನಾಗಿರುತ್ತೆ. ಬಟ್ ಮೇಯ್ನ್ಲಿ ಇವಾಗ ಬದಲಾವಣೆ ಆಗಿರೋದು ನೋಡೋ ಜನಗಳು ಕೂಡ. ಅಂದರೆ ಎಲ್ಲಿ ಸಿನಿಮಾಗಳು ಬರೋರೇ ಕಮ್ಮಿ ಆಗಿಬಿಟ್ಟಿದ್ದಾರೆ. ಇವತ್ತು ಕೈಯಲ್ಲಿರುತ್ತಲ್ಲ ಫೋನು, ಸೊ ಅದರಲ್ಲೆಲ್ಲ ಇಡೀ ಪ್ರಪಂಚದ ಎಲ್ಲ ಇದು ಸಿಗುತ್ತೆ, ಕಾಂಟೆಂಟು ಕೂಡ. ಹಾಗಿದ್ದಾಗ ಥಿಯೇಟ್ರಿಗೆ ಬರೋರು ಕಮ್ಮಿ ಆಗಿದ್ದಾರೆ. ಸೊ ಅವ್ರನ್ನ ಥಿಯೇಟ್ರಿಗೆ ಕರ್ಕೊಂಡು ಬರೋದು ಒಂದು ಚಾಲೆಂಜು, ಕರ್ಕೊಂಬರೋದಾದರೆ ಹೇಗೆ ಅನ್ನೋದು ಒಂದು ಚಾಲೆಂಜ್ ಇವತ್ತಿನ ಚಿತ್ರರಂಗ ಖಂಡಿತ ಇದೆ. ಬಟ್ OTT
ಪ್ಲಾಟ್ಫಾರ್ಮ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇವಾಗ ಎವ್ರಿಬಡಿ ಈಸ್ ಇನ್ ಟು OTT, ನೀವು ಯಾವ ಲ್ಯಾಂಗ್ವೇಜಸ್ಸಿಗೆ ಹೋದ್ರೂ, ಬಟ್ ಅದರಲ್ಲಿ ಕನ್ನಡದ ಗ್ರಿಪ್ಪು ತುಂಬ ವೀಕ್ ಇದೆ ಅಂತ ಬೇಜಾರಾಗತ್ತೆ. ಅನಿಸ್ತಾ ಇದೆ. ಅಂದ್ರೆ ಯಾಕೆ, ವೇರ್ ವಿ ಆರ್ ಲೂಸಿಂಗ್ ಇಟ್? ಐ ಥಿಂಕ್ ಅದು ಎರಡು ಕಡೆಯಿಂದನೂ ಇದೆ. ಅಂದರೆ ನಮ್ಮ ಒಂದು ಕ್ವಾಲಿಟಿ ಆಫ್ ಕಾಂಟೆಂಟು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಕೆಲವು ಸಲ ಬೇರೆ ಭಾಷೆಗಳದ್ದು ನೋಡಿದಾಗಲೂ ಏನು ಈ ಥರ ನಮ್ಮಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ವಾ ಅಂತಲೂ ಅನಿಸುತ್ತೆ. ಜೊತೆಗೆ ಜನಗಳು ಅದು ಮುಂಚೆಯಿಂದನೂ, ನಾನು ಮೊನ್ನೆಯಲ್ಲೂ ಹೇಳ್ತಿದ್ದ ಹಾಗೆ, ನಾವು ಕನ್ನಡಿಗರು ಒಂದು ಸ್ವಲ್ಪ ನಿರಾಭಿಮಾನಿಗಳು. ನಮ್ಮ ಭಾಷೆ ಬಗ್ಗೆ ಬಿಟ್ಟು ಬೇರೆ ಎಲ್ಲ ನಾವು ನೋಡ್ತೀವಿ. ಇವತ್ತು ಬೇರೆ ಎಲ್ಲ ಭಾಷೆ ಸಿನಿಮಾಗಳನ್ನೂ ನಾವು ಹೋಗಿ ನೋಡ್ತೀವಿ. ಅದೇ ನಮ್ಮ ಕನ್ನಡ ಸಿನಿಮಾಗಳನ್ನ ಬೇರೆ ಭಾಷೆಯವರು ಎಷ್ಟು ಬಂದು ನೋಡ್ತಾರೆ? ನೋಡಲ್ಲ. ಇಲ್ಲಾಗಿರ್ಬೋದು, ನಾ US ಅಲ್ಲೂ ನೋಡ್ತೀನಲ್ಲ, ಯಾವುದೋ ತೆಲುಗು ತಮಿಳು ಸಿನಿಮಾ ರಿಲೀಸ್ ಆದರೆ ಜನ ನಮ್ಮ ಕನ್ನಡದವ್ರು ಕೂಡ ನೋಡಬೇಕು, ಇವತ್ತು ಅವ್ರ ಸಿನಿಮಾ ರಿಲೀಸ್ ಆಗಿದೆ, ಇವ್ರ ಸಿನಿಮಾ ರಿಲೀಸ್ ಆಗಿದೆ ಅಂತ ಆ ಒಂದು ಎಕ್ಸೈಟ್ಮೆಂಟು ನಮ್ಮ ಕನ್ನಡ ಸಿನಿಮಾಗಳಿಗಿರಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಅಯ್ಯೋ ನಮ್ಮ ಕನ್ನಡ ಅನ್ನೋ ಒಂದು ತಾತ್ಸಾರ ಮನೋಭಾವನೆ ನಮ್ಮ ಆಡಿಯನ್ಸಲ್ಲೂ ಇದೆ. ಅದಕ್ಕೆ ತಕ್ಕ ಹಾಗೆ ನಾವು ಏನೋ ಒಂದು ಕ್ವಾಲಿಟಿ, ಇದು ಸಮಥಿಂಗ್ ಡಿಫ್ರೆಂಟ್ ಮಾಡೋಕ್ಕೆ ನಮ್ಮಲ್ಲೂ ಆಗ್ತಿಲ್ವೋ ಏನೋ ಗೊತ್ತಾಗ್ತಿಲ್ಲ. ಸೊ ಎಲ್ಲೂ ಕನ್ನಡ ಕಾಂಟೆಂಟ್ ತುಂಬ ಕಮ್ಮಿ ಇದೆ OTTಲಿ. ಅದು ತುಂಬ ಬೇಜಾರಾಗುತ್ತೆ. ಯಾವ್ಯಾವ ಭಾಷೆ ಎಲ್ಲ ನೋಡ್ತೀವಿ, ನಮ್ಮದು ಯಾಕಿಲ್ಲ ಅಂತ ಬೇಜಾರಾಗುತ್ತೆ. ಆ್ಯಂಡ್ ಈ ಡಬ್ಬಿಂಗ್ ವಿಷಯಕ್ಕೆ ಬರೋದಾದರೆ, ಬೇರೆ ಲ್ಯಾಂಗ್ವೇಜ್ನ ಡಬ್ಬಿಂಗ್ ಸಿನಿಮಾಗಳು ಕನ್ನಡದ OTTಯಲ್ಲಿ ನೋಡೋಕೆ ಸಿಗ್ತಾ ಇದೆ. ಹೌದು. ಬಟ್ ಕನ್ನಡದ ರಿಯಲ್ ಕಾಂಟೆಂಟ್ ಸಿಗ್ತಿಲ್ಲ OTTಯಲ್ಲಿ, ಅಂದರೆ ವೆರಿ ಲೆಸ್. ಆ್ಯಂಡ್ ತುಂಬ ವರ್ಷ ನಮ್ಮಲ್ಲಿ ಡಬ್ಬಿಂಗ್ ಬೇಡ ಅಂತ ಅದು ಬಂದಾಗಿತ್ತಲ್ಲ, ಹಾಗೆ ಇರಬೇಕಿತ್ತು ಅಂತ ನನಗನ್ಸೋದು ಪರ್ಸ್ನಲಿ. ಯಾಕೆಂದರೆ ಡಬ್ಬಿಂಗ್ ಅಂದರೆ ಇನ್ನೊಂದು ರೀಜನ್ದು ಮಾತ್ರ ತೋರಿಸ್ತೀವಿ. ಇವತ್ತು ಅಫ್ಕೋರ್ಸ್ OTTಲಿ ಎಲ್ಲ ಲ್ಯಾಂಗ್ವೇಜು ಹಾಗೆ ಆಗ್ಬಿಡತ್ತೆ ಡಬ್ಬು. ಬಟ್ ನಮ್ಮ ಕನ್ನಡ ಸಿನಿಮಾಗಳು ಆ್ಯಸ್ ಇಟ್ ಈಸ್ ಆಡಿಯನ್ಸ್ ಕಮ್ಮಿ ಇದ್ದಾಗ, ಅದು ಬೇರೆ ಭಾಷೆಯ ಸಿನಿಮಾಗಳಲ್ಲದೆ ಅದು ಕನ್ನಡಕ್ಕೆ ಡಬ್ಬಾಗಿರೋ ಸಿನಿಮಾಗಳ ಜೊತೆನೂ ನಾವು ಫುಲ್ಲು ಕಾಂಪೀಟ್ ಮಾಡಬೇಕಲ್ಲ, ಅದು ಕಷ್ಟ. ಆ್ಯಂಡ್ ನ್ಯಾಚುರಲ್ ಆಗೂ ಇರಲ್ಲ ಡಬ್ಬಿಂಗ್ದು ನೋಡಿದಾಗ, ಹೊಂದಕೆನೇ ಬರಲ್ಲ ಒಂಥರ ಮಾತಾಡೋದಕ್ಕೂ ಇದಕ್ಕೂ. ಸೊ ಅದು ಬೇಕಾಗಿರಲಿಲ್ಲ. ಬಟ್ ಇವತ್ತು ಕಾಲ ಚೇಂಜ್ ಆಗ್ತದೆ, ಸೊ ಯಾವುದನ್ನು ನಿಲ್ಸೋಕ್ಕೂ ಆಗಲ್ಲ, ಯಾರು ತಡೆ ಹಿಡಿಯೋಕ್ಕೂ ಆಗಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರತ್ತೆ. ಅದರಲ್ಲಿ ನಾವು ಹೇಗೆ ಮುಂದೆ ಬರೋಕ್ಕೆ ಸಾಧ್ಯ ಅನ್ನೋದೊಂದೇ ತುಂಬ ಬೇಜಾರಾಯ್ತು ಒಂದೊಂದ್ಸಲ ಅಂತೂ. ಯಾಕೆ ನಮ್ಮ ಕನ್ನಡ ಸಿನಿಮಾಗಳು ಥಿಯೇಟ್ರಿಗೆ ಯಾರೂ ಬರಲ್ವಲ್ಲ, ಯಾಕೆ ಹೀಗೆ ಅನ್ನೋದು.